ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿ ಸಂಡೇ ಸ್ಪೆಷಲಾಗಿ ಕೀಲ್ಸ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆಗೆಲ್ಲ ಕೀಲ್ಸ ಅಂತ ಹೇಳ್ತಾರೆ, ಸಿಟಿ ಕಡೆಗೆಲ್ಲ ಹಾಲ್ಬಾಯಿ ಅಂತ ಹೇಳ್ತಾರೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಇಡ್ತಾರೆ. ನಿಮ್ಮ ಕಡೆಗೆ ಏನಂತ ಹೇಳ್ತೀರಾ? ಈ ಕೀಲ್ಸಿಗೆ ಕಮೆಂಟ್ ಹಾಕಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಬೇಸಿಗೆ ಅಲ್ವಾ, ಮಕ್ಕಳಿಗೆ ಕೊಡೋದ್ರಿಂದ ಹೀಟು ಕಡಿಮೆ ಆಗುತ್ತೆ. ಮಕ್ಕಳು ಇವತ್ತು ಮನೇಲಿದ್ದರೆ ಸಂಡೇ ಸ್ಪೆಷಲಾಗಿ ಖುಷಿಯಾಗಿ ತಿಂತಾರೆ ಅಂತೇಳಿ ಇವತ್ತು ನಾನು ಕೀಲ್ಸ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ. ಇದಕ್ಕೇನೆ ನಾನು 1 ಕಪ್ ರಾಗಿ ತೊಗೊತಾ ಇದ್ದೀನಿ. 2 ಕಪ್ ರಾಗಿಯಿಂದ ಮಾಡ್ತಾಯಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೀಲ್ಸ. 2 ಕಪ್ ರಾಗಿ ತೊಗೊಂಡಿದ್ದೀನಿ. ಇದು ನೋಡಿ, ಮೇಲೆಲ್ಲ ಸಿಪ್ಪೆ ಇದೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ನೀರು ಹಾಕಿ ಕ್ಲೀನಾಗಿ ಕ್ಲೀನಾಗಿ ತೊಳಿಬೇಕು. ಕಿವುಚಿ ತೊಳೆದ್ಬಿಟ್ರೆ ಎಲ್ಲ ಕಪ್ಪಗಿರೋದೆಲ್ಲ ಹೋಗುತ್ತೆ. ಬಿಳಿ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದೆಲ್ಲ ವಾಶ್ ಆಗಬೇಕು. ಈ ಥರ ವಾಶ್ ಆಗಬೇಕು. ಒಂದು 3-4 ಸರಿ ತೊಳೆದ್ರೇ ಕರೆಕ್ಟಾಗಿ ವಾಶ್ ಆಗುತ್ತೆ. ನಾನು 5 ಬಾರಿ ತೊಳೆದಿದ್ದೀನಿ. 5 ಸಾರಿ ತೊಳೆದ್ಮೇಲೆ ಈ ಥರ ಆಗಿದೆ. ಒಂದು 8ರಿಂದ 9 ಗಂಟೆ ನೆನಿಬೇಕು ರಾಗಿ. ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ, ರಾಗಿ ಹಾಲು. ಹೀಗಾಗಿದೆ. ಈಗ ನಾನು ಬೆಳಗ್ಗೆ ಒಂದು 10 ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ಸಂಜೆ ಒಂದು 4 ಗಂಟೆ ಹಂಗೆ ತೆಗ್ದಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಥರ ಮಾಡೋದ್ರಿಂದ. ರಾಗಿ ಎಲ್ಲ ನೆಂದಿದೆ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು 10 ಏಲಕ್ಕಿನೂ ಸಹ ನೆನೆ ಹಾಕಿ ಒಂದು ಅರ್ಧ ಗಂಟೆ ಮುಂಚೆ ಇಟ್ಟಿದ್ದೆ. ಇದರೊಳಗಡೆ ರುಬ್ಕೊಂಬರ್ಬೇಕು. ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತರಿಯಾಗಿ ಸ್ಟಾರ್ಟಿಂಗ್ ರುಬ್ಕೊಂಡು ನೆಕ್ಸ್ಟ್ ಇನ್ನೊಂದು ಸರಿನೂ ರುಬ್ಕೊಂಬರ್ಬೇಕು. ಇಷ್ಟ ಆದರೂ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿ ಹಾಲು ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ದೊಡ್ಡದೊಂದು ಜಾಲರಿ ತೊಗೊಂಡಿದ್ದೀನಿ. ಇದಕ್ಕೇ ನಾನು ಶೋಧಿಸ್ಕೊತಾ ಇದ್ದೀನಿ. ಒಂದು ಚಮಚ, ಒಂದು ಸ್ಪೂನಿನ ಸಹಾಯದಿಂದ ತಿರುಗಿಸ್ಕೊಂತ ಹಾಲು ಇಳಿಸ್ಬೇಕು. ಹಾಲು ನಿಧಾನವಾಗಿ ಇಳಿಯುತ್ತೆ. ನಾನು ಬಟ್ಟೆಯಲ್ಲಿ ಶೋಧಿಸ್ತೀನಿ ಆಮೇಲಿಂದ. ಈಗ ನಾನು ಫಸ್ಟಿಗೆ ದಪ್ಪ ಇರೋದೆಲ್ಲ ಹೋಗಲಿ ಅಂತೇಳಿ ನಾನು ಜಾಲರಿಯಲ್ಲೇ ಶೋಧಿಸ್ಕೊತಾ ಇದ್ದೀನಿ. ಇದಕ್ಕೇ ಶಿಫ್ಟ್ ಮಾಡ್ತಾಯಿದ್ದೀನಿ. ಎಲ್ಲದು ದಪ್ಪ ಇರೋದೆಲ್ಲ ತರಿ ಎಲ್ಲವ. ಇದನ್ನು ನೆಕ್ಸ್ಟ್ ಇನ್ನೊಂದು ಸರಿಗೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸಹ ನೈಸಾಗಿ ರುಬ್ಕೊಂಡು ಇದನ್ನು ಸಹ ಶೋಧಿಸ್ಕೋಬೇಕು. ಈಗ ಒಂದು ಅಗಲವಾದ ಒಂದು ಪಾತ್ರೆ ತಗೊಂಡು ಇದಕ್ಕೆ ಕಾಟನ್ ವೇಲ್ ಅಂದರೆ ತಿಳುವಾಗಿರೋ ಒಂದು ವೇಲ್ ತಗೊಂಡು ಇದಕ್ಕೆ 2 ಚೌಡಿ ಮೇಲೆ ಕಟ್ಟಿ ಈ ಥರ ಗಂಟಾಕಿ ಕಟ್ಟಿಟ್ಕೊಂಡು ಇನ್ನೊಂದು ಪಾತ್ರೆಗೇ ಇದಕ್ಕೇನೆ ಸೌಟಿನ ಸಹಾಯದಿಂದ ಸ್ವಲ್ಪನೇ ಹಾಕಿದ್ರಾಯಿತು. ಒಂದು ಸ್ವಲ್ಪನೂ ತರಿಯ ಅಂಶ ಅನ್ನೋದು ಯಾವುದೂ ಇರೋದಿಲ್ಲ. ನೀಟಾಗಿ ಹಾಲಿನ ಥರನೇ ಚೆನ್ನಾಗಿರುತ್ತೆ. ಇಷ್ಟು ಹಾಲಾಗಿದೆ ನೋಡಿ ಫ್ರೆಂಡ್ಸ್. ಇದಕ್ಕೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಎಲ್ಲ ಪುಡಿ ಹಾಕಿದ್ದೀವಿ. ಇದಕ್ಕೊಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇ ನಾನು 2 ಬೌಲು ಅಷ್ಟು ರಾಗಿ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲೇ ನಾನು ಬೆಲ್ಲ ತೊಗೊಂಡಿದ್ದೀನಿ. ಮೆಜರ್ಮೆಂಟು ಕರೆಕ್ಟಾಗಿ ಇರೋದ್ರಿಂದ ಸ್ವೀಟು ಕರೆಕ್ಟಾಗಿರುತ್ತೆ. ರಾಗಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಮೆಜರ್ಮೆಂಟಲ್ಲಿ ನಾವು ಬೆಲ್ಲನೂ ಸಹ ತೊಗೋಬೇಕು. ಕಾಫಿ ಬೆಲ್ಲದಿಂದ ಚೆನ್ನಾಗಿರೋದಿಲ್ಲ, ಉಂಡೆ ಬೆಲ್ಲ ಅಂತ ಇರುತ್ತೆ. ಆ ಬೆಲ್ಲದಿಂದ ಮಾಡಿದ್ರೆ ಟೇಸ್ಟ್ ಒಳ್ಳೆ ಸೂಪರಾಗಿರುತ್ತೆ. ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಡಬೇಕು. ಜಸ್ಟ್ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಬರೀ ಎಳೆ ಪಾಕ ಏನು ಬೇಡ. ಇದಕ್ಕೇನೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಅಂದರೆ ತಳ ಹಿಡಿಯೋದಿಲ್ಲ, ಹಾಗಾಗಿ ದಪ್ಪ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಸ್ಕಿಪ್ ಮಾಡ್ಕೊಳ್ಳಿ ನೀವು ಬೇಡ ಅನ್ನೋರು. ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಒಂದು ಸೂಪರಾಗಿರುತ್ತೆ. ಇದಕ್ಕೇನೆ ನಾನು ಬೆಲ್ಲ ಕರಗಿದೆಯಲ್ಲ, ಇದಕ್ಕೆ ಒಂದು ಜಾಲರಿ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ. ಕಸ ಕಡ್ಡಿ ಎಲ್ಲ ಇರುತ್ತೆ, ಸಣ್ಣ ಕಲ್ಲು ಸಹ ಇರುತ್ತೆ. ಈ ಥರ ಶೋಧಿಸ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗೂ ಇರುತ್ತೆ. ಕಲ್ಲು ಮಣ್ಣು ಏನೂ ಸಿಗೋದಿಲ್ಲ. ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಹಸಿ ಹಾಲಿಗೆ ಬೆಲ್ಲ ಕರಗಿಸ್ಬಿಟ್ಟು ತಣ್ಣೀರು ನೀರಿಂದ ಹಾಕ್ತಾರೆ. ಆದರೆ ಈ ಥರ ಮಾಡೋದ್ರಿಂದ ಕೀಲ್ಸನೂ ಬೇಗನೂ ಆಗುತ್ತೆ. ಯಾವುದೇ ರೀತಿಯೂ ಪ್ರಾಬ್ಲಮ್ ಇರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಕೀಲ್ಸ ಈಗ ರೆಡಿ ಆಗ್ತಾ ಇದೆ ನೋಡಿರಿ. ಸೈಡಲ್ಲೆಲ್ಲ ಕೀಲ್ಸಕ್ಕೆ ರೆಡಿ ಆಗ್ತಾ ಇದೆ. ಈಗ ದಪ್ಪ ಬರ್ತಾ ಇದೆ. ಈಗ ಸ್ವಲ್ಪ ಗಂಟು ಥರ ಆಗ್ತಾ ಇದೆ. ಆದರೆ ಸೌಟಿದಿಂದ ಸರಿಯಾಗೋದಿಲ್ಲ. ನಾನು ಹಂಗಾಗಿ ಲಟ್ಟಣಿಗೆ ತಗೊಂಡಿನಿ. ಮುದ್ದೆ ಕೋಲಲ್ಲೂ ಸಹ ಮಾಡ್ಬೋದು. ಮುದ್ದೆ ಕೋಲಲ್ಲಿ ಅಷ್ಟು ಗಂಟೆಲ್ಲ ಹೊಡೆಯೋದಿಲ್ಲ, ಚಿಕ್ಕ ಗಂಟೆಲ್ಲ ಸರಿಯಾಗೋದಿಲ್ಲ, ತಿರುಗ್ಸೋಕ್ಕೂ ಸರಿಯಾಗೋದಿಲ್ಲ. ಲಟ್ಟಣಿಗೆಲ್ಲಾದರೆ ಕರೆಕ್ಟಾಗುತ್ತೆ ನೋಡಿ. ನನಗೆ ಲಟ್ಟಣಿಗೆಲ್ಲಿ ಕೀಲ್ಸ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಸಹ ಗಂಟು ಸಹ ಇಲ್ಲ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಿಮ್ಮನೆಯಲ್ಲೂ ಖಂಡಿತವಾಗ್ಲೂ ಲಟ್ಟಣಿಗೆಯಿಂದ ಕೀಲ್ಸ ಮಾಡಿ ನೋಡಿ.
ನೆಕ್ಸ್ಟ್ ನೀವು ಇದೇ ಥರನೇ ಮಾಡ್ತೀರಾ. ಈ ಕೀಲ್ಸ ರೆಡಿಯಾಗಿದೆ. ತುಂಬ ಅವಾಗವಾಗ ತಿರುಗಿಸ್ಕೊಂತಾನೆ ಇರಬೇಕು. ತುಂಬ ಚೆನ್ನಾಗಿ ಒದ್ದೆ ಕೈ ಮಾಡಿಕೊಂಡು ಈಗ ಅಂಟುತ್ತೆ ಇಲ್ಲ ಅಂತೇಳಿ ನೋಡಬೇಕು. ಕರೆಕ್ಟ್ ಆಗಿಬಿಟ್ಟಿದೆ ಕೀಲ್ಸ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ. ಇಷ್ಟಾದರೂ ಸಾಕು. ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಒಂದು ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ. ಹಳ್ಳಿ ಸೈಡ್ ಹೇಗೆ ಮಾಡ್ತಾರೋ ಹಾಗೇ ಮಾಡಿದ್ದೀನಿ. ನೀವು ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಏನಾದರೂ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ನಾನು ಕೀಲ್ಸನ್ನು ತಟ್ಟೆಗೆ ಒಂದು ಬಾಕ್ಸಿನ ಇದಕ್ಕೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ರಾತ್ರಿ ಸುಮಾರು ಒಂದು 8 ಗಂಟೆಗೆ ಮಾಡಿದೆ. ಬೆಳಗಾಗೋದ್ರೊಳಗೆ ಎಷ್ಟು ದಪ್ಪ ಗಟ್ಟಿಯಾಗಿದೆ ನೋಡಿರಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿದೆ ನೋಡಿರಿ. ಒಂದು ಕಡೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕೇಕ್ ಥರ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಯಾವುದಾದ್ರು ಬರ್ತಡೇ ಇದ್ರೂ ಸಹ ಈ ಥರ ಕೇಕ್ ಥರನ ಈ ಥರ ಕೀಲ್ಸ ಮಾಡಿ ಕ್ಯಾಂಡ್ಲ್ ಹಚ್ಚಿಟ್ಬಿಟ್ಟು ಬರ್ತಡೇನೂ ಸಹ ಮಾಡ್ಕೋಬೋದು. ಎಷ್ಟು ಗಟ್ಟಿಯಾಗಿ ಎಷ್ಟು ದಪ್ಪವಾಗಿ ಬಂದಿದೆ ನೋಡಿ ಫ್ರೆಂಡ್ಸು. ಸ್ವಲ್ಪನೂ ಮುರಿದೋಗೋದೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಕ್ಕಳಂತೂ ಇನ್ನು ಮಾಡ್ತಿರ್ಬೇಕಾರಲೇ ಹಾಗೇ ತೊಗೊಂಡು ತಿಂದುಬಿಟ್ರು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾಯಲ್ಲಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನಾನು ಕಾಯಲ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.